ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 4 ರೆಸಿಪಿನ ತೋರಿಸ್ತಾ ಇದ್ದೀನಿ. ಯಾವ ರೆಸಿಪಿ ಅಂತ ಹೇಳಿದ್ರೆ, ಮಕ್ಕಳು ವೆಯ್ಟ್ ಗೇನ್ ಮಾಡೋದಕ್ಕೆ, ಮಕ್ಕಳು ದಪ್ಪ ಆಗೋದಕ್ಕೋಸ್ಕರ ಈ ರೆಸಿಪಿನ ಟ್ರೈ ಮಾಡಿ. ನಿಜವಾಗ್ಲೂ ಮಕ್ಕಳು ದಪ್ಪ ಆಗ್ತವೆ. ಇದು 6 ಮಂತಿಂದ ಸ್ಟಾರ್ಟ್ ಮಾಡ್ಬೋದು, 6 ಮಂತ್ ಪ್ಲಸ್ಗೆ. ಸೊ ಏನೇನು ರೆಸಿಪಿ, ಯಾವ ಥರ ಮಾಡ್ತೀನಿ ಏನು ಅನ್ನೋದನ್ನು ಸ್ಕಿಪ್ ಮಾಡಿದೆ ನೋಡಿ. ಬಿಕಾಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಸ್ ಆದರೂ ಕೂಡ ನಿಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟೆಡ್. ಕಮ್. ಮೊದಲನೇ ರೆಸಿಪಿಗಾಗಿ ಒಂದು ಕ್ಯಾರೆಟು ಮತ್ತು ಒಂದು ಆಲೂಗಡ್ಡೆ ಬೇಕಾಗುತ್ತೆ. ಚಿಕ್ಕದಾದರೆ ಸಾಕಾಗುತ್ತೆ. ನಾನಿಲ್ಲಿ ರೆಸಿಪಿ ಶೇರ್ ಮಾಡ್ತಿರೋದೇನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕ್ವಾಂಟಿಟಿನ. ಸೊ ನಾನು ಇದರಲ್ಲಿ ಕಮ್ಮಿ ಮಾಡ್ತಾ ಹೋಗ್ತೀನಿ. ನಿಮ್ಮ ಮಗು ಎಷ್ಟು ತಿನ್ನುತ್ತೆ ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಸೊ ಒಂದೇ ಸರಿ ಜಾಸ್ತಿ ಆ ಮಗುನೂ ತಿನ್ನಲ್ಲ. ಸ್ವಲ್ಪ ಮಾಡಿ ತಿನ್ನಿಸಿ ಆಮೇಲೆ ಜಾಸ್ತಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಮಗು ಎಷ್ಟು ತಿನ್ನುತ್ತೆ ನೋಡಿಕೊಂಡು ಆ ಥರ ಮಾಡಬೇಕಾಗತ್ತೆ. ಕ್ಲೀನಾಗಿ ಸಿಪ್ಪೆನ ತಗೊಂಡು ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಸ್ವಲ್ಪ ಬೇಗ ಸ್ಟೀಮ್ ಆಗೋದಕ್ಕೆ, ಅಂದರೆ ಕುಕ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಅದಾದಮೇಲೆ ನಿಮ್ಮಲ್ಲಿ ಇಡ್ಲಿ ಪಾತ್ರೆ ಥರ ಸ್ಟೀಮ್ ಇದೆಯೋ ಅಥವಾ ಯಾವುದಾದ್ರಿಂದ ಪಾತ್ರೆಯಲ್ಲಿಟ್ಟು ಬೇರೆ ಥರ ಸ್ಟೀಮ್ ಮಾಡ್ತೀನೋ ಆ ಥರ ನೀವು ಮಾಡಬಹುದು. ಸೊ ಇಲ್ಲ ನಾನು ಈ ಥರ ಇರೋದ್ರಿಂದ ನಾನು ಇದರಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡ್ತಿದ್ದೀನಿ, ವಾಶ್ ಮಾಡಿಬಿಟ್ಟು. ಸೊ ಇದಾದಮೇಲೆ ಮುಂಚೆನೇ ನಾನು ವಾಶ್ ಮಾಡಿಕೊಂಡೆ. ಸೊ ನೀವು ಆಮೇಲೆ ಕೂಡ ವಾಶ್ ಮಾಡ್ಬೋದು, ಮುಂಚೆನೂ ಕೂಡ ವಾಶ್ ಮಾಡ್ಬೋದು. ಸೊ ಈ ಥರ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಸ್ಟೀಮ್ ಆಗೋಕ್ಕೆ ಬಿಡಬೇಕಾಗುತ್ತೆ. 15 ಮಿನಿಟ್ಸ್ ಅಂತೂ ಬೇಕಾಗೇ ಆಗುತ್ತೆ ಕ್ಲೀನಾಗಿ ಸ್ಟೀಮ್ ಆಗೋಕ್ಕೆ. ಸರಿ, ಇದು ಸ್ಟೀಮ್ ಆಗಿದೆ. ಸೊ ಅದಾದಮೇಲೆ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸ್ಮ್ಯಾಶ್ ಅಂದರೆ 9 ತಿಂಗಳ ಮೇಲೆ ಮಗು ಕೊಡುವಾಗ ನೀವು ಸ್ಮ್ಯಾಶ್ ಮಾಡಿ ಕೊಡಬೇಕಾಗತ್ತೆ. 6 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇದನ್ನು ಮಿಕ್ಸರ್ ಗ್ರೈಂಡ್ ಮಾಡಬೇಕಾಗತ್ತೆ. ಬುಲೆಟ್ ಮಿಕ್ಸರ್ ಬಂದಿದೆ ಇವಾಗ, ಅಥವಾ ಸ್ಮ್ಯಾಶರ್ದೇ ಬಂದಿದೆ, ಆ ಥರದ್ದು ನೀವು ಮಾಡಬೇಕಾಗತ್ತೆ. ಸೊ ಮಿಕ್ಸಿಗೂ ಕೂಡ ನೀವು ಹಾಕ್ಕೋಬೋದು. ಮಿಕ್ಸಿಗೆ ಆಪ್ಷನಲ್ಲು. ಸೊ ಅದು ಯಾವುದು ಇಲ್ಲ ಅಂದರೆ ಇದರಲ್ಲಿ ಯೂಸ್ ಮಾಡ್ಬೋದು. ಮಿಕ್ಸಿಗೆ ಹಾಕೋದು ಒಳ್ಳೆಯದಲ್ಲ ಅಂತ ಹೇಳ್ತಿದ್ದಾರೆ. ನಾನು ಕೂಡ ತಿಳ್ಕೊಂಡಿರೋದನ್ನು ಹೇಳ್ತಾ ಇದ್ದೀನಿ. ಸೊ ನಾನು ಮಿಕ್ಸರಲ್ಲೇ ಮಾಡಿದ್ದೆ ಇದನ್ನು. ಅದಾದಮೇಲೆ ಸ್ವಲ್ಪ ತುಪ್ಪ ತೊಗೊಂಡು ಸೂಜಿ ರವೆ ಬರುತ್ತೆ ಗೊತ್ತಾ, ಆ ಸೂಜಿ ರವೆನ ನೀವು ಒಂದು ಲೋ ಫ್ಲೇಮಲ್ಲಿ 2 ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ರವೆ ಎಷ್ಟು ಹಾಕಿದ್ರೆ ಅದರ 3 ಪಟ್ಟು ನೀವು ನೀರು ಹಾಕಬಿಟ್ಟು ಆ ರವೆನ ಕುಕ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಸೊ ಅದು ಕುಕ್ ಆದಮೇಲೆ ನೀವು ಪ್ಯೂರಿ ಮಾಡ್ಕೊಂಡಿದ್ದೀರಲ್ವ, ಅದನ್ನು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲೇ ನೀವು ಅದನ್ನು ಬಾಯ್ಲ್ ಮಾಡಬೇಕಾಗುತ್ತೆ. ಬಾಯ್ಲ್ ಮಾಡಾದಮೇಲೆ ಮತ್ತು ಅದಕ್ಕೆ ನೀವು ಸಾಲ್ಟ್ ಆಗಲಿ ಮತ್ತು ಯಾವುದೇ ಥರದ್ದು ಏನೂ ಹಾಕಬಾರ್ದು, ತುಪ್ಪ ಅಷ್ಟೇ ಹಾಕಬೇಕಾಗಿರೋದು. ತುಪ್ಪನೂ ಕೂಡ ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ. ನಿಮ್ಮ ಮಗು ಎಷ್ಟು ತಿನ್ನುತ್ತೆ ನೋಡಿ ಅದರ ಮೇಲೆ ನೀವು ಒಂದು ಕ್ವಾಂಟಿಟಿ ಮಾಡ್ಕೋಬೋದು. ಸೊ ಪ್ಯೂರಿ ರೆಡಿ ಆಗಿದೆ. ಸೊ ಕ್ಯಾರೆಟ್ ಎಲ್ಲ ಸ್ವಲ್ಪ ಹಾಗೆ ಸ್ಮ್ಯಾಶ್, ಅದೇ 6 ಮಂತ್ ಮೇಲೆ ಕೊಡುವಾಗ ಫುಲ್ ಪ್ಯೂರಿ ಆಗಬೇಕು, 9 ಮಂತ್ಸ್ ಮೇಲೆ ಕೊಡುವಾಗ ಇದಾಗಬೇಕು. ಸೊ ನನ್ನ ಮಗು ಇವಾಗ 6 to 9 ಮಂತ್ ಒಳಗಿರುವಾಗ ನಾನು ಈ ಥರ ಪ್ಯೂರಿ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಮಗು ಯಾವ 9 ಮಂತ್ ಮೇಲೆ ನೀವು ಸ್ಮ್ಯಾಶ್ ಮಾಡಿ ಕೊಡ್ಬೋದು. 6 ತಿಂಗಳಿಂದ 9 ತಿಂಗಳವರೆಗೂ ಇದೇ ಥರ ಮಾಡಬೇಕು. ಎರಡನೇ ರೆಸಿಪಿ ಮಾಡೋದಕ್ಕೆ ನಮಗಿಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಓಟ್ಸ್ ಬೇಕಾಗುತ್ತೆ. 1 ಸ್ಪೂನಷ್ಟು ಹುರಿಗಡಲೆ, ಚಿಕ್ಪಿಯ ಅಂತಲೂ ಕೂಡ ಹೇಳ್ತಾರೆ. ಆ್ಯಂಡ್ 2 ಕ್ಯಾಶ್ಯೂ, 2 ಬಾದಾಮು ಸಿಪ್ಪೆ ತೆಗೆದಿರ್ತಕ್ಕಂಥದ್ದು. ಸೊ ಅದಾದಮೇಲೆ ನಾವು ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟು ಕಡಲೆನ ಹಾಕ್ಕೋಬೇಕಾಗುತ್ತೆ, ಬಿಕಾಸ್ ದಪ್ಪ ಇರೋದ್ರಿಂದ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಟು ಇದೆಲ್ಲನೂ ಹುರ್ಕೋಬೇಕಾಗುತ್ತೆ ಕ್ಲೀನಾಗಿ. ಲಾಸ್ಟಲ್ಲಿ ಓಟ್ಸ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಫೈನ್ ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ನೀವು ಯಾವಾಗಾದರೂ ಕೂಡ ಅದನ್ನು ಯೂಸ್ ಮಾಡ್ತಿರ್ಬೋದು, ಜಾಸ್ತಿ ಮಾಡಿಟ್ಕೊಂಡು ಕೂಡ. ಇಲ್ಲ ಅವಾಗವಾಗ ಮಾಡ್ಕೋತೀನಿ ಅಂದ್ರೂ ಕೂಡ ನೀವು ಇದು ಮಾಡ್ಕೋಬೋದು. ಸೊ ಇದನ್ನೆಲ್ಲ ಸ್ವಲ್ಪ ಹುರಿದ ಮೇಲೆ, ಫ್ರೈ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನು ನೀವು ಸ್ವಲ್ಪ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಫುಲ್ ಪೌಡರ್ ಆಗಬೇಕದು, ಸ್ವಲ್ಪನೂ ಕೂಡ ರವೆ ಥರ ಇರಬಾರ್ದು. ಸ್ವಲ್ಪ ಫುಲ್ಲು ಕ್ಲೀನಾಗಿ ಪೌಡರ್ ಮಾಡಿಕೊಂಡು ನೋಡಿ ಈ ಥರ ಫುಲ್ಲು ಕಡಲೆ ಹಿಟ್ಟು ಅಥವಾ ರೈಸ್ ಫ್ಲೋರ್ ಬರುತ್ತಲ್ಲ ಆ ಥರ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಒಂದು ಕಂಟೈನರ್ಗೆ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ತುಂಬ ದಿನಗಳವರೆಗೂ ಮಾಡಿ 1 ಮಂತ್ವರೆಗೂ ಕೂಡ ನೀವು ಇಟ್ಕೋಬೋದು. ಅದಾದಮೇಲೆ ಒಂದು ರಿಪ್ ಬನಾನ ಹಣ್ಣಾಗಿರಬೇಕು, ಕಾಯಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ. ಸೊ ಬನಾನನ ತೊಗೊಂಡು ನೀವು ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಅದೇ ಸ್ಮ್ಯಾಶ್ ಆದರೂ ಮಾಡ್ಕೋಬೋದು, ಅಥವಾ ಇಲ್ಲ ಮಿಕ್ಸರ್ಗೆ ಇಲ್ಲ ಬ್ಲೆಂಡರ್ ಯೂಸ್ ಮಾಡಿ ನೀವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ಕ್ಲೀನಾಗಿ ನಾನಿಲ್ಲಿ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ಫೋರ್ಕಿಂದ. ಸೊ ಹಣ್ಣಾಗಿದ್ದರೆ ಕ್ಲೀನಾಗಿ ಬೇಗ ಆಗುತ್ತೆ. ಸೊ ಅದಾದಮೇಲೆ ನೀವು ಹುರಿದಿರ್ತಕ್ಕಂಥ ಪೌಡರ್ನ ನೀವು 2 ಸ್ಪೂನ್ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಸ್ವಲ್ಪ ಮತ್ತೆ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಈ ಥರ ಕುಕ್ ಮಾಡ್ಕೋಬೇಕಾಗುತ್ತೆ. ಕುಕ್ ಮಾಡಿ ಆದಮೇಲೆ ಬನಾನ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ನೀವು 1-2 ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಾದಮೇಲೆ 1 ವರ್ಷದ ಮಗುವರೆಗೂ ನೀವು ಏಲಕ್ಕಿ ಬಾಳೆಹಣ್ಣೆ ಯೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ರೋಬಸ್ಟ ಬರುತ್ತಲ್ಲ ದೊಡ್ಡ ಬಾಳೆಹಣ್ಣು, ಅದನ್ನು ಯೂಸ್ ಮಾಡಬಹುದು.
ಸೊ ಇದು ನೀವು 9 ತಿಂಗಳು ಮಗು ಮೇಲೆ ಕೊಡ್ತೀರಾ ಅಂದರೆ ಆ ಥರ ಸ್ಮ್ಯಾಶ್ ಮಾಡಿ ಕೊಡೋದು ಒಳ್ಳೆಯದು. ಅದಕ್ಕಿಂತ ಮುಂಚೆ 6 ತಿಂಗಳಿಂದ 9 ತಿಂಗಳವರೆಗೂ ಕೊಡ್ತೀನಿ ಅಂದರೆ ಫುಲ್ಲು ಗ್ರೈಂಡ್ ಮಾಡಿ ಈ ಥರ ಕೊಡೋದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಬಿಕಾಸ್ ಅವಕ್ಕೆ ಡೈಜೆಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಸ್ಟಾರ್ಟಿಂಗೇ ನೀವು ಸ್ಮ್ಯಾಶ್ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಸೊ ಸ್ವಲ್ಪ ಈ ಥರ ಮಾಡಿಕೊಂಡು 1 ಮಿನಿಟ್ ಅದನ್ನು ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಿಕೊಂಡು ನೀವು ಕೊಡೋದ್ರಿಂದ ಮಕ್ಕಳ ವೆಯ್ಟ್ ಗೇನಿಗೆ ತುಂಬ ಒಳ್ಳೆ ಇದು ಅಂತಲೇ ಹೇಳ್ಬೋದು, ಹೆಲ್ಪ್ ಮಾಡುತ್ತೆ ಅಂತ. ಸೊ ಅದಾದಮೇಲೆ ಒಂದು ಕಂಟೈನರ್ಗೆ ಹಾಕ್ಕೊಂಡು ನೀವು ಮಗು ಇಲ್ಲಿ ನಾನು ಕ್ವಾಂಟಿಟಿ ಜಾಸ್ತಿ ತೋರಿಸಿದ್ದೀನಿ, ಎಲ್ಲದರಲ್ಲೂ ಹೇಳ್ತಿರೋದು ಅಷ್ಟೇ, ಕ್ವಾಂಟಿಟಿ ಜಾಸ್ತಿ ತೋರಿಸಿದ್ದೀನಿ. ಸೊ ನಿಮ್ಮ ಮಗುಗೆ ಎಷ್ಟು ಬೇಕು ಅಷ್ಟನ್ನು ನೀವು ಮಾಡಿಕೊಡ್ಬೋದು. ಒಂದು ಮಕ್ಕಳು ಜಾಸ್ತಿ ತಿನ್ನುತ್ತೆ, ಒಂದು ಮಗು ಕಮ್ಮಿ ತಿನ್ನುತ್ತೆ. ಎಲ್ಲ ಮಕ್ಕಳು ಇದೇ ಥರ ತಿಂತವೆ, ಎಲ್ಲ ಮಕ್ಕಳು ಈ ಥರ ತಿನ್ನಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ 3ನೇ ರೆಸಿಪಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಇಲ್ಲಿ ಏನಂದರೆ ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು ಅಂತಲೂ ಕೂಡ ಹೇಳ್ತಾರೆ, ಅವಲಕ್ಕಿ, ಪೇಪರ್ ಅವಲಕ್ಕಿ ಬೇಕೇ ಬೇಕು, ಗಟ್ಟಿ ಅವಲಕ್ಕಿ ಯಾವುದೂ ಆಗೋಲ್ಲ. ಸೊ ಅದಾದಮೇಲೆ 2 ಬಾದಾಮಿ ಆಲ್ಮಂಡ್, 2 ಕ್ಯಾಶ್ಯೂ, ಗೋಡಂಬಿ, 1 ಡೇಟ್ಸು, 1 ಖರ್ಜೂರ. ಫಸ್ಟಿಗೆ ನೀವಿಲ್ಲಿ ಗೆಣಸಿಂದು ಸಿಪ್ಪೆ ಎಲ್ಲ ತೆಕ್ಕೋಬೇಕಾಗುತ್ತೆ. ಸ್ವೀಟ್ ಪೊಟ್ಯಾಟೋದು ಸಿಹಿ ಗೆಣಸು ಅಂತಲೇ ಹೇಳ್ತಾರೆ, ಗೆಣಸು ಅಂತಲೂ ಕರೀತಾರೆ. ಸೊ ಅದನ್ನು ಕ್ಲೀನಾಗಿ ಸಿಪ್ಪೆ ತೆಕ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿದ್ಕೊಂಡು ಅದನ್ನು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಸ್ಟೀಮೇ ಮಾಡಬೇಕು, ಹಬೆಯಲ್ಲಿ ಬೇಯಿಸಬೇಕು, ಕುಕ್ಕರಲ್ಲಿ ಹಾಕಬಾರ್ದು. ಕುಕ್ಕರಲ್ಲಿ ಯಾಕೆ ಹಾಕಬಾರ್ದು ಅಂದರೆ ನೀರು ಎಸ್ದಾಗ ಅದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಆಚೆ ಹೋಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ಸ್ಟೀಮ್ ಮಾಡೋದು ತುಂಬ ಒಳ್ಳೆಯದು. ನೀವು ಯಾವ ಥರನಾದರೂ ಸ್ಟೀಮ್ ಮಾಡ್ಬೋದು. ಇಡ್ಲಿ ಪಾತ್ರೆಯಲ್ಲಿ ಬರುತ್ತಲ್ವ ಆ ಥರದಾದರೂ, ಇಲ್ಲ ಪಾತ್ರೆಯಲ್ಲಿ ಒಂದು ಪಾತ್ರೆ ಇಟ್ಟು ಕೂಡ ಮಾಡ್ಬೋದು. ಸೊ ನನ್ನ ಹತ್ರ ಇದಿರೋದ್ರಿಂದ ಇದರಲ್ಲಿ ಸ್ಟೀಮ್ ಮಾಡ್ತೀನಿ. ಸೊ ಅದಾದಮೇಲೆ ಅದು ಕುಕ್ಕಾಗಿದೆ. ಅವಲಕ್ಕಿನ ನೀವು ಕ್ಲೀನಾಗಿ ಒಂದು 5 ಮಿನಿಟ್ಸ್ ವಾಶ್ ಮಾಡಿ ನೆನೆಸ್ಬೇಕಾಗತ್ತೆ ಮತ್ತು ಬೇರೆ ನೀರಿಂದ. ಆ ಅವಲಕ್ಕಿ ಬೇಗ ನೆನೆಬಿಡುತ್ತೆ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ. ಗಟ್ಟಿ ಅವಲಕ್ಕಿ ಕೊಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಸೊ ಹಾಗಾಗಿ ಪೇಪರ್ ಅವಲಕ್ಕಿನೇ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಗೆಣಸು ಕೂಡ ಕುಕ್ಕಾಗಿದೆ ಕ್ಲೀನಾಗಿ. ನೀವು 9 ತಿಂಗಳ ಮೇಲೆ ಹೇಳೋ ಥರ ಎಲ್ಲ ವಿಡಿಯೋದಲ್ಲೂ ನೀವು ಸ್ಮ್ಯಾಶ್ ಮಾಡಿ ಕೊಡ್ಬೋದು. ಇಲ್ಲಾಂದರೆ ಮೊದಲು ಅದಕ್ಕಿಂತ ಮುಂಚೆ ಕೊಡೋರು ಗ್ರೈಂಡ್ ಮಾಡಿನೇ ಕೊಡಬೇಕಾಗತ್ತೆ. ನಾನಿಲ್ಲಿ ಮಿಕ್ಸಿನೇ ಯೂಸ್ ಮಾಡಿದ್ದೀನಿ. ನೀವು ಬುಲೆಟ್ ಇದು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಬ್ಲೆಂಡರ್ ಬರುತ್ತಲ್ವ ಸೊ ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ಅದಾದಮೇಲೆ ಅವಲಕ್ಕಿನೂ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಫುಲ್ಲು ಸ್ಮ್ಯಾಶ್ ಥರನೇ ಫುಲ್ಲು ನುಣುಪಾಗಿಯೇ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿ ಕೊಡೋ ಮಕ್ಕಳಿಗೆ ಕೈಯಲ್ಲಿ ಅಥವಾ ಸ್ಮ್ಯಾಶರ್ ಸಹಾಯದಿಂದ ನೀವು ಮಾಡಿ ಕೊಡ್ಬೋದು. ಅದಾದಮೇಲೆ ಅದನ್ನು ಕ್ಲೀನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಸೊ ನಿಮ್ಮ ಮಗುಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಕೊಡಬೇಕಾಗುತ್ತೆ. ನಾನು ಕ್ವಾಂಟಿಟಿನೇ ಇಲ್ಲಿ ಎಲ್ಲ ವೀಡಿಯೋ ಮಾಡೋದಕ್ಕೋಸ್ಕರ ಜಾಸ್ತಿ ಮಾಡಿದ್ದೀನಿ. ನಿಮ್ಮ ಮಗು ಎಷ್ಟು ತಿನ್ನುತ್ತೆ ಅಷ್ಟು ಕ್ವಾಂಟಿಟಿನ ನೀವು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ವಾರದಲ್ಲಿ ಒಂದೊಂದು ದಿನ ಈ ಥರ ಮಾಡ್ಕೊಂಬನ್ನಿ. ಒಂದೇ ದಿನ ಎಲ್ಲ ರೆಸಿಪಿನೂ ಮಾಡೋಕ್ಕೆ ಹೋಗಬೇಡಿ. ವಾರದಲ್ಲಿ ಒಂದೊಂದು ಕೊಟ್ಕೊಂಬರೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ಗೆ ಒಂದು ಒಳ್ಳೆ ಹೆಲ್ಪ್ ಮಾಡುತ್ತೆ ಇದೆಲ್ಲ ವಸ್ತುಗಳು ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ಯಾವುದೇ ಥರದ ಸಾಲ್ಟ್ ಆಗಲಿ, ಯಾವುದೇ ಥರದ್ದು ಶುಗರ್ ಆಗಲಿ, ಮತ್ತು 1 ವರ್ಷದ ಮುಂಚೆ ಹಾಲನ್ನು ಕೂಡ ಹಾಕ್ಬಾರ್ದು. 1 ವರ್ಷದ ಮೇಲೆ ನೀವು ಮಿಲ್ಕ್ ಕೂಡ ಆ್ಯಡ್ ಮಾಡಿ ಕುಕ್ ಮಾಡ್ಕೋಬೋದು. ಲಾಸ್ಟ್ ಒಂದು ರೆಸಿಪಿ ಮಾಡೋದಕ್ಕೆ ನಮಗೆ ಒಂದು ಆ್ಯಪಲ್ ಬೇಕಾಗುತ್ತೆ. ಆ್ಯಪಲ್ನ ನಾವು ಕ್ಲೀನಾಗಿ ಸಿಪ್ಪೆ ತಕ್ಕೋಬೇಕಾಗುತ್ತೆ. ಸಿಪ್ಪೆ ತಕ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜಗಳು ಅದೆಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ಥರದ್ದು ಇದು ಕೂಡ ಉಳಿಬಾರ್ದು. ಮತ್ತು ನೀವು ಇನ್ನೊಂದು ಆ್ಯಪಲ್ನ ಎಲ್ಲ ಫ್ರೂಟ್ಸ್ಗಳನ್ನೂ ನೀವು ಡೈರೆಕ್ಟಾಗಿ ಕೊಡ್ಬೋದು. ಆದರೆ ಆ್ಯಪಲ್ನ ನೀವು ಸ್ಟೀಮ್ ಮಾಡದೆ ಕುಕ್ ಮಾಡದೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹಾಗೆ ಕೊಡೋಂಗಿಲ್ಲ. ಏನೇ ಫುಡ್ ಮಾಡಲಿ ಅಥವಾ ಹಾಗೆ ತಿನ್ನೋಕ್ಕೆ ಕೊಟ್ಟರು ಕೂಡ ನೀವು ಮಗುಗೆ ಸ್ಟೀಮ್ ಮಾಡೇ ಕೊಡಬೇಕಾಗತ್ತೆ. ಇದು ಒಂದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಅದನ್ನು ಬಾಯ್ಲ್ ಆದರೂ ಮಾಡ್ಕೋಬೋದು ಅಥವಾ ಕುಕ್ಕರಲ್ಲಿ ಹಾಕಿ ಕುಕ್ಕು ಕೂಡ ಮಾಡ್ಕೋಬೋದು, ಸ್ಟೀಮು ಕೂಡ ಮಾಡ್ಕೋಬೋದು. ಒಂದೊಂದು ಆ್ಯಪಲ್ಲು ಬೇಗ ಕುಕ್ ಆಗುತ್ತೆ ಸ್ಟೀಮಲ್ಲಿ, ಅಥವಾ ಇಲ್ಲಾಂದರೆ ಕುಕ್ ಆಗೋಲ್ಲ. ಸೊ ಅದ್ರ ಜೊತೆಗೆ ನಾವು ಇಲ್ಲಿ ಒಂದು ಡೇಟ್ಸ್ನ ಹಾಕ್ಕೋಬೇಕಾಗುತ್ತೆ, 1 ಖರ್ಜೂರನ. ಸೊ ನಾನು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ 2 ಡೇಟ್ಸ್ನ ಹಾಕಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಎರಡನ್ನೂ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ, ಕುಕ್ ಮಾಡಿ ಆದಮೇಲೆ ನಾವು ಆ್ಯಪಲ್ಲು ಮತ್ತು ಡೇಟ್ಸ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ಗ್ರೈಂಡ್ ಮಾಡ್ಕೋತೀನಿ ಅಂದರೆ ಗ್ರೈಂಡು ಕೂಡ ಮಾಡ್ಕೋಬಹುದು. ಬಿಕಾಸ್ ಒಬ್ಬೊಬ್ಬರು ಮಿಕ್ಸಿಯಲ್ಲಿ ಮಾಡಿದ್ರೆ ಅದೇ ನಿಮ್ಗೆ ಮುಂಚೆ ಹೇಳ್ದಂಗೆ ಪಾಯ್ಸನ್ ಆಗುತ್ತೆ ಅನ್ನೋದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಈ ಥರ ಪ್ಯೂರಿ ಮಾಡಿ ಕೂಡ ನೀವು ಮಾಡಿಕೊಡ್ಬಹುದು, ಹಂಗೆ ಸ್ಮ್ಯಾಶ್ ಥರ ಮಾಡಿ. ಬಟ್ ಆ್ಯಪಲ್ಲು ಕುಕ್ ಆಗಿರ್ಬೇಕು ಅದು ಸ್ಮ್ಯಾಶ್ ಮಾಡೋಕ್ಕೆ. ಅದಾದಮೇಲೆ ಅದನ್ನು ಬಾಯ್ಲಿಗೆ ಇಟ್ಕೊಂಡು ನೀವು
ರಾಗಿ ಸರಿ ಇರುತ್ತಲ್ವ, ಆ ರಾಗಿ ಸರಿನ ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಕ್ಲೀನಾಗಿ ಅದು ಮಿಕ್ಸ್ ಆಗಿ ಕುಕ್ ಆಗಬೇಕು. ಕುಕ್ ಆಗದೆ ಹೋದರೆ ರಾಗಿ ಮಾಲ್ಟೆಲ್ಲ ಮಕ್ಕಳಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕ್ಲೀನ್ ಮಾಡಿ ಕೊಡಬೇಕಾಗತ್ತೆ. ವೆಯ್ಟ್ ಗೇನ್ಗೆ ಇದೊಂದು ಒಳ್ಳೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳು ವೆಯ್ಟ್ ಗೇನ್ ಮಾಡೋದಕ್ಕೆ. ಸೊ ಅದಾದಮೇಲೆ ನೀವು ಈ ಥರ ಅದೇ 9 ತಿಂಗಳಿಂದ ವರ್ಷದ ಮೇಲ್ವರೆಗೂ ನೀವು ಹಂಗೆ ಸ್ಮ್ಯಾಶ್ ಆಗಿದೆ ಆಲ್ರೆಡಿ ಅದನ್ನು ಕೊಡ್ಬೋದು. ಇಲ್ಲ ಮಗು ಇನ್ನೂ ಚಿಕ್ಕದಿದೆ 6 ಮಂತಿಂದ ಕೊಡ್ತಿದ್ದೀನಿ ಅಂದರೆ ಕ್ಲೀನಾಗಿ ಗ್ರೈಂಡ್ ಮಾಡಿ ಕೊಡಬೇಕಾಗತ್ತೆ. ನೀವು ಯಾವುದ್ರಲ್ಲಾದರೂ ಗ್ರೈಂಡ್ ಮಾಡಿ ಕೊಡಬಹುದು. ಸೊ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಎಲ್ಲದಕ್ಕೂ ಇದು ಮಾಡ್ತಾರೆ. ಸೊ ನಿಮ್ಮ ಮಗು ಎಷ್ಟಿದೆ ಅಷ್ಟು ನೋಡಿ ಕ್ವಾಂಟಿಟಿ ಕೊಡೋದ್ರಿಂದ ವೆಯ್ಟ್ ಗೇನ್ಗೆ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಡೇಟ್ಸು ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಪಲ್ಲು ಅಷ್ಟೇ, ನೆನಪಲ್ಲಿರಲಿ ಆ್ಯಪಲ್ನ ಡೈರೆಕ್ಟ್ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗ್ಬೇಡಿ, ಸ್ಟೀಮ್ ಮಾಡಿ ಕೊಡೋದು ಬಹಳ ಮುಖ್ಯ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾದರೂ ಬೇಬಿ ಬಗ್ಗೆ ನಿಮ್ಗೆ ಯಾವುದಾದ್ರೂ ಕ್ವೈರೀಸ್ ಇದ್ದರೆ ಅಥವಾ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ನಾನು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಎಷ್ಟು ಮಗುಗೆ ನಿಮಗೆ ಕ್ವಾಂಟಿಟಿನ ನೋಡ್ಕೊಂಡು ನೀವು ಕೊಡಿ, ಸ್ಟಾರ್ಟಿಂಗೇ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇವತ್ತಿನ ವ್ಲಾಗ್ನ ಇಲ್ಲಿ ಗೈನ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.